ಕಬ್ಬಿನ ದರ ನಿಗದಿಗೆ ರೈತರು ಸಿಡಿದೆದ್ದಿದ್ದಾರೆ. ಆ ಭಾಗದಲ್ಲಿ ಅಥಣಿ ಪಟ್ಟಣದಲ್ಲಿ ಅಹೋರಾತ್ರಿ ಪ್ರತಿಭಟನೆ. ರಾಯಬಾಗ, ಅಥಣಿ, ಚಿಕ್ಕೋಡಿ ಈ ಭಾಗದಲ್ಲಿ ಕಬ್ಬಿನ ದರ ನಿಗದಿಪಡಿಸುವಂತೆ ಅಹೋರಾತ್ರಿ ಧರಣಿ. ಇವ್ರು ಕೇಳ್ತಿರೋದೇನು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಿ ಅಂತ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲೂ ಕೂಡ ಪ್ರೊಟೆಸ್ಟ್. ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಗಳು ಇದೆ. ಅವರೇ ಸಮಸ್ಯೆಗಳನ್ನ ಅವರಿಗೆ ಅರಿವಿದೆ ಸಮಸ್ಯೆಗಳೇನು ಅಂತ. ಅದನ್ನು ಸರ್ಕಾರದ ಜೊತೆ ಮಾತಾಡಬೇಕು. ನಿಮ್ಮ ಭಾಗದ ರೈತರ ಸಂಕಷ್ಟಕ್ಕೆ ನೀವು ಸ್ಪಂದಿಸಲಿಲ್ಲ ಅಂತಂದರೆ ಮತ್ತೆ ಇನ್ನೇನು ಮಾಡ್ತೀರಾ ನೀವು ಜನಪ್ರತಿನಿಧಿಯಾಗಿ? ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನೂ ಅಲ್ಲ. ನೀವೇ ಶುಗರ್ ಫ್ಯಾಕ್ಟ್ರಿಗಳನ್ನ ರನ್ ಮಾಡ್ತಾ ಇದ್ದೀರಾ. ರೈತರಿಗೆ ಗಿಟ್ತಾ ಇದೆಯಾ ಇಲ್ವಾ? ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆ ರೈತ ಕಬ್ಬನ್ನು ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರೆ ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ತಾರೆ ಇವರು. ಬಾಕಿ ಉಳಿಸ್ಕೊಂಡಿದ್ದಾರೆ ವರ್ಷಾನುಗಟ್ಲೆ. ಮತ್ತು ರೈತರು ಏನು ಮಾಡಬೇಕು? ಎಲ್ಲಿಂದ ಬಂಡವಾಳ ತಂದು ಕಬ್ಬು ಬೆಳಿಬೇಕು? ಅವರು ಅರ್ಥ ಮಾಡ್ಕೋಬೇಕಲ್ವ ಇವ್ರುಗಳಾದ್ರೂ. ಈ ಸಮಸ್ಯೆಗೆ ಪರಿಹಾರ ಅನ್ನೋದೇ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಬ್ಬು ಬೆಳೆದು ಅದನ್ನು ಫ್ಯಾಕ್ಟ್ರಿಗೆ ಹಾಕಿದ್ರೆ ಪೇಮೆಂಟ್ ಮಾಡಲ್ಲ ಇಮಿಡಿಯೇಟಾಗಿ. 2,500 ಏನೋ ಕೊಡ್ತಾ ಇದ್ದಾರೆ ಇವಾಗ. ಅದನ್ನು 3,500 ರೂಪಾಯಿ ಹೆಚ್ಚಿ ಅಂತ ಏನಾದರೂ ಒಂದು ಮಾತಾಡಬೇಕಲ್ಲ ಇವರು. ಇವತ್ತು ನಾವು ಅಹೋರಾತ್ರಿ 12 ಗಂಟೆಕಿಲ್ಲಿ ಅಥಣಿ ಶಿವಯೋಗಿ ಸರ್ಕಲ್ನಲ್ಲಿ ನೂರಾರು ರೈತರು ಬರಬೇಕಪ್ಪ ಅಂದ್ರೆ ಏನು ಕಾರಣಪ್ಪ ಅಂದ್ರೆ ಈಗ 15 ದಿವಸ ಇಡೀ ಜಿಲ್ಲೆಯಂತ 2-3-4 ಜಿಲ್ಲೆ ಒಳಗೆ ಕಬ್ಬಿಣಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗೈತಿ. ಅದ್ರಗೋಸ್ಕರ ಅಲ್ಲಿ ಎಲ್ಲ ಕಡೆ ಜಿಲ್ಲೆ ಒಳಗೆ ಬಗೆಹರಿತೈತಿ ಅಂತೇಳಿ ನಾವು ಒಂದು ಶಾಂತಿಯುತವಾಗಿ ಅಥಣಿ ತಾಲೂಕು